ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಹಾಗೂ ನಾಳೆ, ಸ್ಯಾಟರ್ಡೆ ಹಾಗೂ ಸಂಡೇ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದೇನು, ಇಡೀ ವಾರದಲ್ಲಿ ಓದಿದ್ದನ್ನೆಲ್ಲ ರಿವೈಸ್ ಮಾಡೋದು, ರೆಸ್ಟ್ ತಗೊಳ್ಳೋದು, ಮುಂದಿನ ವಾರದನ್ನ ಪ್ಲಾನ್ ಮಾಡ್ಕೊಳ್ಳೋದು. ಇವತ್ತು ನಾಳೆ ಯಾವುದೇ ಕ್ವಶನ್ಗಳು ಇರೋದಿಲ್ಲ. ಸೋಮವಾರದಿಂದ ಎಂದಿನಂತೆ ಪ್ರಿಲಿಮ್ಸ್ ಕ್ವಶನ್ಸ್, ಮೇನ್ಸ್ ಕ್ವಶನ್ ಹಾಗೂ ಥಿಂಕ್ ಕ್ವಶನ್ಗಳು ಸೋಮವಾರದಿಂದ ಮುಂದುವರಿಯುತ್ತೆ. ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡೋದಾದ್ರೆ, ಸ್ಯಾಟರ್ಡೆ ಹಿಂದೂನಲ್ಲಿ ಬಹಳಷ್ಟು ವಿಷಯಗಳೇನು ಇರೋದಿಲ್ಲ. ಅದರಲ್ಲೂ ಕೊನೆಯದಾಗಿ ಸೈನ್ಸು ಮತ್ತೆ ಟೆಕ್ಸ್ಟ್ ಅಂಡ್ ಕಾಂಟೆಕ್ಸ್ಟ್ ಅನ್ನುವಂತಹ ಕಾಲಮ್ಗಳು ಬೇರೆ ದಿನ ಇರ್ತಾ ಇತ್ತು. ಈ ಸ್ಯಾಟರ್ಡೆ ಮುಖ್ಯವಾಗಿ ಅದನ್ನು ಅವರು ಸ್ಪೋರ್ಟ್ಸ್ಗೆ ಮೀಸಲಿಟ್ಬಿಟ್ಟಿದ್ದಾರೆ. ಹಾಗಾಗಿ ಸ್ಪೋರ್ಟ್ಸ್ ವೀಕೆಂಡ್ ಅಂತ ಬೇರೆ ಬೇರೆ ತುಂಬಾ ಕಾಲಮ್ಗಳು ಸ್ಪೋರ್ಟ್ಸ್ ಬಗ್ಗೆ. ಇನ್ನು ಮುಖ್ಯವಾದ ವಿಷಯ ಇಲ್ಲಿ ನಾನು ಕನ್ಸಿಡರ್ ಮಾಡಿಲ್ಲ. ಯಾವುದು ಅಂತಂದ್ರೆ, ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಅವರ ನಡುವೆ ಮಾತುಕತೆ ನಡೆದಿದೆ. ಆದ್ರೆ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಲ್ಲ. ಇಬ್ರು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತನಾಡ್ಕೊಂಡ್ರು, ಆಮೇಲೆ ಜಗಳ ಪ್ರಾರಂಭ ಆಯಿತು. ಯಾವುದೇ ಸರಿಯಾದ ತೀರ್ಮಾನಕ್ಕೆ ಬರದೆ ಇಬ್ಬರ ಮಧ್ಯದಲ್ಲೂ ಜಗಳ ಮುಂದುವರೆದು ಆಮೇಲೆ ಒಬ್ಬೊಬ್ರು ಅವ್ರವ್ರ ಮನೆಗೆ ಹೊರಡುದು ಅಷ್ಟೇ. ಅಂತಂದ್ರೆ ನಮಗೆ ಯಾವುದೇ ಒಂದು ಪಾಯಿಂಟ್ ಇದರಿಂದ ಸಿಕ್ಕೋದಿಲ್ಲ. ಇದ್ರ ಬಗ್ಗೆ ಏನಾದ್ರು ಇದ್ರೆ ಹೇಗೋ ಆರ್ಟಿಕಲ್ಗಳು, ಎಡಿಟೋರಿಯಲ್ಗಳು ಬರುತ್ತೆ ಮುಂದಿನ ದಿನಗಳಲ್ಲಿ, ಆವಾಗ ಇನ್ನೊಂದ್ಸರಿ ನೋಡಿದ್ರಾಯ್ತು. ಅದಕ್ಕಾಗೋಸ್ಕರ ನಾ ಅದನ್ನ ಇಲ್ಲಿ ಆಡ್ ಮಾಡಲಿಲ್ಲ. ಇನ್ನು ಮುಖ್ಯವಾಗಿ ಇಸ್ರೋಸ್ ಆದಿತ್ಯ L1 ಮಿಷನ್ ಅನ್ಲಾಕ್ಸ್ ಸೋಲಾರ್ ಫ್ಲೇರ್ ಸೀಕ್ರೆಟ್ಸ್ ವಿತ್ ನ್ಯೂ ಇಮೇಜ್. ಇದ್ರ ಬಗ್ಗೆ ತಿಳ್ಕೋಬೇಕು. ಮುಖ್ಯವಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆದಿತ್ಯ L1 ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇಟ್ ಇಸ್ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಬೇಸ್ಡ್ ಸೋಲಾರ್ ಮಿಷನ್. ಸೂರ್ಯನನ್ನ ಅಧ್ಯಯನ ಮಾಡುವಂತಹ ಮಿಷನ್, ಸೌರ ಅಧ್ಯಯನ ಮಿಷನ್. ಇದು ಲಾಂಚ್ಡ್ ಬೈ ಇಸ್ರೋ ಆನ್ ಸೆಪ್ಟೆಂಬರ್ 2, 2023. 2023 ಸೆಪ್ಟೆಂಬರ್ 2 ಇದನ್ನ ಉಡಾವಣೆ ಮಾಡ್ತಾರೆ. ಸ್ಟಡೀಸ್ ದಿ ಸನ್ಸ್ ಆಕ್ಟಿವಿಟಿ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಅರ್ತ್. ಏನನ್ನ ಸ್ಟಡಿ ಮಾಡುತ್ತೆ ಇದು? ಮುಖ್ಯವಾಗಿ ಸೂರ್ಯನ ಚಟುವಟಿಕೆಗಳು ಮತ್ತೆ ಭೂಮಿಯ ಮೇಲೆ ಸೂರ್ಯನ ಆ ಚಟುವಟಿಕೆಗಳಿಂದ ಏನೇನು ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ಇದು ಸ್ಟಡಿ ಮಾಡುತ್ತೆ. ಎಲ್ಲಿದೆ ಈ ಆದಿತ್ಯ L1 ಅನ್ನೋದು? ವ್ಯಾರ್ ಇಸ್ ಆದಿತ್ಯ L1 ಲೊಕೇಟೆಡ್? ಇಟ್ಸ್ ಪ್ಲೇಸ್ಡ್ ಇನ್ ಅ ಹ್ಯಾಲೋ ಆರ್ಬಿಟ್ ಅರೌಂಡ್ ಲ್ಯಾಗ್ರೇಂಜ್ ಪಾಯಿಂಟ್ L1. L1 ಅಂತಂದ್ರೆ ಲ್ಯಾಗ್ರೇಂಜ್ ಪಾಯಿಂಟ್. ಲ್ಯಾಗ್ರೇಂಜ್ ಪಾಯಿಂಟ್ ಅಂತಂದ್ರೆ ಏನು? 1.5 ಮಿಲಿಯನ್ ಕಿಲೋಮೀಟರ್ ಫ್ರಮ್ ಅರ್ತ್. ಭೂಮಿಯಿಂದ ಸುಮಾರು 1.15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಇರುವಂತಹ ಹ್ಯಾಲೋ ಕಕ್ಷೆಗೆ ಇದನ್ನ ಸೇರಿಸಿದ್ದಾರೆ. ಇನ್ನು L1 ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಕೇಳಿದ್ವಲ್ವಾ, ಇದೇನು ಅಂತಂದ್ರೆ ಸ್ಟೇಬಲ್ ಪೊಸಿಷನ್ ಬಿಟ್ವೀನ್ ದಿ ಅರ್ತ್ ಅಂಡ್ ದಿ ಸನ್ ವೇರ್ ಗ್ರಾವಿಟೇಷನಲ್ ಫೋರ್ಸಸ್ ಬ್ಯಾಲೆನ್ಸ್. ಅಂದ್ರೆ ಈಗ ಸೂರ್ಯ ಇದಾನೆ ಅಂತ ಇಟ್ಕೊಂಡ್ರೆ ಭೂಮಿ ಇಲ್ಲಿದೆ. ಈಗ ಒಂದು ಪಾಯಿಂಟ್ ಅಲ್ಲಿ ಎರಡು ಆಕಾಶ ಕಾಯಗಳು ಅಥವಾ ಯಾವುದೋ ಈ ಒಂದು ಭೂಮಿ ಮತ್ತೆ ಸೂರ್ಯ ಎರಡರ ನಡುವಿನ ಗ್ರಾವಿಟೇಷನ್ ಫೋರ್ಸು ಬ್ಯಾಲೆನ್ಸ್ ಆಗುತ್ತಲ್ವಾ, ಅಂತ ಒಂದು ಪಾಯಿಂಟು L1, L2 ಅಂತ ಎರಡು ಪಾಯಿಂಟ್ಗಳಿದೆ. ಮುಖ್ಯವಾಗಿ ಇದನ್ನ L1 ಇಂತಹ ಲ್ಯಾಗ್ರೇಂಜ್ ಪಾಯಿಂಟ್ಗಳು ಅಂತರಿಕ್ಷದಲ್ಲಿ ಹಲವಾರಿದೆ. ಅದರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇದನ್ನ ಸೇರಿಸಿದ್ದಾರೆ. L1 ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ? ಸೂರ್ಯನಿಂದ ಬರುವಂತಹ ಗುರುತ್ವಾಕರ್ಷಣ ಶಕ್ತಿ ಮತ್ತೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇದು ಎರಡು ಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ಇದು ಯಾವ ಕಡೆನೂ ಎಳೆಯಲ್ಪಡೋದಿಲ್ಲ, ಒಂದೇ ಕಡೆ ಸ್ಥಿರವಾಗಿರುತ್ತೆ. ಇದರ ಮೇಜರ್ ಅಚೀವ್ಮೆಂಟ್ಸ್ ಗಳು ಏನೇನು ಹಾಗಾದ್ರೆ? ಫೆಬ್ರವರಿ 2022-25 ಅಂತ ಒಂದು ಇಮೇಜ್ ಅನ್ನ ಕಳಿಸುತ್ತೆ. ಅದು ಕ್ಯಾಪ್ಚರ್ಡ್ ದ ಫಸ್ಟ್ ಎವರ್ ಇಮೇಜ್ ಆಫ್ ಎ ಸೋಲಾರ್ ಫ್ಲೇರ್ ಕೆರ್ನಲ್ ಬ್ರೈಟ್ ರೀಜನ್ ಇನ್ ಸೋಲಾರ್ ಎರಪ್ಷನ್. ಅಂತಂದ್ರೆ ಇದರಿಂದ ಸೋಲಾರ್ ಫ್ಲೇರ್ ಕರ್ನಲ್ ಅಂತಂದ್ರೆ ಬೇರೆ ಬೇರೆ ಕನ್ನಡದಲ್ಲಿ ಅದಕ್ಕೆ ಸರಿಯಾದ ಶಬ್ದ ಬೇರೆ ಬೇರೆ ರೀತಿ ಇರುತ್ತೆ. ಆದ್ರೆ ನಾವು ಇಂಗ್ಲಿಷ್ ಶಬ್ದವನ್ನ ನೆನಪಿಟ್ಕೊಳ್ಳೋದು ಒಳ್ಳೆಯದು. ಸೋಲಾರ್ ಫ್ಲೇರ್ ಕೆರ್ನಲ್ ಅಂತ. ಇದೇನು ಅಂತಂದ್ರೆ ಸೌರ ಸ್ಫೋಟ ಆಗುತ್ತಲ್ವಾ, ಸೂರ್ಯನ ಮೇಲೆ ಸ್ಫೋಟ ಆಗ್ತಾ ಇರುತ್ತೆ. ಆ ಸ್ಫೋಟ ಆಗುವಾಗ ಒಂದು ಪ್ರಕಾಶಮಾನವಾದ ಭಾಗವನ್ನ ಆ ಸೋಲಾರ್ ಫ್ಲೇರ್ ಕರ್ನಲ್ ಅಂತ ಕರೀತಾರೆ. ಅದರ ಚಿತ್ರವನ್ನ ಇದು ಸೆರೆ ಹಿಡಿಯುತ್ತೆ. ಅದಾದ ನಂತರ ಅಬ್ಸರ್ವ್ಡ್ ಆನ್ X6.3 ಕ್ಲಾಸ್ ಸೋಲಾರ್ ಫ್ಲೇರ್, ಒನ್ ಆಫ್ ದಿ ಮೋಸ್ಟ್ ಇಂಟೆನ್ಸ್ ಕ್ಯಾಟಗರೀಸ್ ಆಫ್ ಸೋಲಾರ್ ಎರಪ್ಷನ್ಸ್. ಅದಾದ ನಂತರ ಅತ್ಯಂತ ಶಕ್ತಿಯುತವಾದಂತಹ X6 ಅಂತಂದ್ರೆ ಈ ಒಂದು ಕ್ಲಾಸ್ ಇಂತ X6.3 ಕ್ಲಾಸ್ ಸೌರ ಸ್ಫೋಟ ಇದರ ಹೆಸರು ಇದು. ಹಾಗಾಗಿ ಇದನ್ನು ಸಹ ಅದು ಸೆರೆ ಹಿಡಿದಿದೆ. ಇನ್ನು ಡಿಟೆಕ್ಟೆಡ್ ಬ್ರೈಟನಿಂಗ್ ಇನ್ ನಿಯರ್ ಅಲ್ಟ್ರಾ ವಯೋಲೆಟ್ ವೇವ್ಲೆಂತ್ 200 to 400 ನ್ಯಾನೋಮೀಟರ್. ಈ ಒಂದು ರೀಜನ್ ನಲ್ಲಿ ಏನ್ ಮಾಡಿದೆ ಇದು? ಬ್ರೈಟನಿಂಗ್ ಆ ಒಂದು ಅಲ್ಟ್ರಾ ವಯೋಲೆಟ್ ರೀಜನ್ ನಲ್ಲಿ, ವೇವ್ಲೆಂತ್ ರೀಜನ್ ನಲ್ಲಿ ಅದು ಏನ್ ಮಾಡಿದೆ? ಒಂದು ಬ್ರೈಟನಿಂಗ್ ಅಂತ ಒಂದು ಬೆಳಕಿನ ಒಂದು ಹೆಚ್ಚಳವನ್ನ ಇದು ಗಮನಿಸಿದೆ. ಇದನ್ನ ಮೊದಲು ಯಾವುದೇ ಉಪಗ್ರಹಗಳ ಮೂಲಕ ಆಗ್ಲಿ ಯಾವುದೇ ಸಿಸ್ಟಮ್ ನ ಮೂಲಕ ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೈಂಟಿಫಿಕ್ ಇಂಪಾರ್ಟೆನ್ಸ್ ಏನು ಹಾಗಾದ್ರೆ ಇದರದ್ದು? ವೈಜ್ಞಾನಿಕ ಮಹತ್ವ. ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಸೋಲಾರ್ ಫ್ಲೇರ್ ರಿಲೀಸ್ ಎನರ್ಜಿ ಅಕ್ರಾಸ್ ಡಿಫರೆಂಟ್ ಸೋಲಾರ್ ಲೇಯರ್ಸ್, ಕನ್ಫರ್ಮ್ಸ್ ದಿ ಕನೆಕ್ಷನ್ ಬಿಟ್ವೀನ್ ಫ್ಲೇರ್ ಎನರ್ಜಿ ಅಂಡ್ ಟೆಂಪರೇಚರ್ ರೈಸ್ ಇನ್ ದಿ ಸೋಲಾರ್ ಕೊರೋನಾ, ವ್ಯಾಲಿಡೇಟ್ ಓಲ್ಡ್ ಥಿಯರೀಸ್ ಅಂಡ್ ಪ್ರೊವೈಡ್ಸ್ ನ್ಯೂ ಡೇಟಾ ಟು ರಿಫೈನ್ ಸೋಲಾರ್ ಫಿಸಿಕ್ಸ್ ಮಾಡೆಲ್ಸ್. ಏನ್ ಮಾಡುತ್ತೆ ಇದು ಅಂತಂದ್ರೆ,
ಈಗ ಸೌರ ಸ್ಫೋಟದಿಂದ ಹೇಗೆ ಎನರ್ಜಿ ಬಿಡುಗಡೆ ಆಗುತ್ತೆ, ಹೇಗೆ ಶಕ್ತಿ ಹೊರಗಡೆ ಬರುತ್ತೆ, ಬಿಡುಗಡೆ ಆಗುತ್ತೆ ಅನ್ನೋದನ್ನ ವಿವರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಈ ಸೂರ್ಯನ ಮೇಲೆ ಕೊರೋನಾ ಅಂತ ಹೇಳಿದ್ವಿ. ಆ ಕೊರೋನಾದ ಉಷ್ಣಾಂಶದಲ್ಲಿ ಏನೇನು ಏರುಪೇರು ಆಗುತ್ತಲ್ವಾ, ಅದಕ್ಕೆ ಸೌರ ಸ್ಫೋಟನೆ ಕಾರಣ ಅಂತ ಇದು ದೃಢಪಡಿಸುತ್ತೆ. ಇನ್ನು ಬೇರೆ ಬೇರೆ ಸೌರ ವಿಜ್ಞಾನ ಸಿದ್ಧಾಂತಗಳನ್ನ ಪರೀಕ್ಷೆ ಮಾಡಿ ಹೊಸ ಮಾಹಿತಿಯನ್ನ ಪಡ್ಕೊಂಡು ಅವುಗಳನ್ನ ಸುಧಾರಿಸುವುದಕ್ಕೆ ಸಹ ಇದು ಅವಕಾಶ ಮಾಡಿ ಕೊಡುತ್ತೆ. ಸೊ ವೈ ಇಸ್ ದಿಸ್ ಇಂಪಾರ್ಟೆಂಟ್ ಫಾರ್ ಅರ್ತ್? ಹಾಗಾದ್ರೆ ಭೂಮಿಗೆ ಅಥವಾ ನಮಗೆ ಇದರಿಂದ ಏನು ಪ್ರಯೋಜನ? ಸೋಲಾರ್ ಫ್ಲೇರ್ಸ್ ಕ್ಯಾನ್ ಅಫೆಕ್ಟ್ ಅರ್ತ್ ಸ್ಯಾಟಲೈಟ್ಸ್, ಪವರ್ ಗ್ರಿಡ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್, ಹೆಲ್ಪ್ಸ್ ಇನ್ ಬೆಟರ್ ಫೋರ್ಕಾಸ್ಟಿಂಗ್ ಆಫ್ ಸ್ಪೇಸ್ ವೆದರ್. ಈಗ ಸೌರ ಸ್ಫೋಟಗಳು ನಮ್ಮ ಭೂಮಿ ಮೇಲೆ ಉಪಗ್ರಹಗಳು, ವಿದ್ಯುತ್ ಜಾಲಗಳು, ಪವರ್ ಗ್ರಿಡ್ಗಳು ಮತ್ತೆ ಸಂವಹನ ವ್ಯವಸ್ಥೆಗಳು, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇರುತ್ತಲ್ವಾ, ಎಲ್ಲದರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಈ ಒಂದು ಸೂರ್ಯನ ಅಧ್ಯಯನದಿಂದ ಅಂತರಿಕ್ಷ ಹವಾಮಾನ, ಸ್ಪೇಸ್ ವೆದರ್ ಫೋರ್ಕಾಸ್ಟಿಂಗ್ ಅನ್ನ ಮಾಡ್ಲಿಕ್ಕೂ ಸಹ ನಮಗೆ ಇದರಿಂದ ಸಹಾಯ ಆಗುತ್ತೆ. ಇದಾದ ನಂತರ ವೆಟ್ಲ್ಯಾಂಡ್ಗಳ ಬಗ್ಗೆ ಒಂದು ಎಡಿಟೋರಿಯಲ್ ಇದೆ. ದ ನೆಸೆಸಿಟಿ ಆಫ್ ಮೇನ್ ಸ್ಟ್ರೀಮಿಂಗ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್. ಜೌಗು ಭೂಮಿಗಳು ಅಂತ ಕರಿತೀವಿ, ಅವುಗಳನ್ನ ಯಾಕೆ ನಾವು ಸಂರಕ್ಷಿಸಬೇಕು, ಅವುಗಳ ಮಹತ್ವ ಏನು? ವೈ ವೆಟ್ಲ್ಯಾಂಡ್ ಮ್ಯಾಟರ್ಸ್? Wetlands are among the most productive ecosystems and provide 40.6% of global ecosystem services. They help in water management, climate change mitigation and biodiversity conservation. ಜೌಗು ಭೂಮಿಗಳು ಯಾಕೆ ಬೇಕು ನಮಗೆ ಅಂತಂದ್ರೆ, ಅತಿ ಹೆಚ್ಚು ಉತ್ಪಾದಕ ಪರಿಸರ ವ್ಯವಸ್ಥೆಗಳಲ್ಲಿ ಒಂದು ಮೋಸ್ಟ್ ಪ್ರೊಡಕ್ಟಿವ್ ಎಕೋಸಿಸ್ಟಮ್. ಮತ್ತೆ ಅದೇ ರೀತಿ ಪರಿಸರಗಳಿಂದ ನಾವು ಬೇರೆ ಬೇರೆ ಉಪಯೋಗಗಳನ್ನ ಪಡ್ಕೊಳ್ತೇವೆ. ಆ ಎಕೋಸಿಸ್ಟಮ್ ಸರ್ವಿಸ್ಗಳಲ್ಲಿ ಸುಮಾರು 40.6% ಸರ್ವಿಸ್ಗಳನ್ನ ಈ ವೆಟ್ಲ್ಯಾಂಡ್ಗಳು ಒದಗಿಸುತ್ತವೆ. ಅದೇ ರೀತಿ ನೀರಿನ ನಿರ್ವಹಣೆ ಆಗಿರಬಹುದು, ಹವಾಮಾನ ಬದಲಾವಣೆಯ ಪರಿಣಾಮವನ್ನ ಕಡಿಮೆ ಮಾಡಲಿಕ್ಕೆ ಮತ್ತೆ ಜೀವ ವೈವಿಧ್ಯತೆಯನ್ನು ರಕ್ಷಿಸಲಿಕ್ಕೂ ಸಹ ಈ ವೆಟ್ಲ್ಯಾಂಡ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಈ ವೆಟ್ಲ್ಯಾಂಡ್ಗಳಿಗೆ ಕೆಲವೊಂದು ಥ್ರೆಟ್ಸ್ಗಳಿದೆ, ಅಪಾಯ ಇದೆ. ಯಾವ್ದ್ಯಾವುದು? ಅರ್ಬನೈಸೇಷನ್, ನಗರೀಕರಣ, ಮತ್ತೆ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೆಗಳನ್ನ ವಿಸ್ತರಣೆ ಮಾಡ್ತಾ ಇರೋದು, ಅಗ್ರಿಕಲ್ಚರ್ ಅಂತಂದ್ರೆ ಕೃಷಿ ಚಟುವಟಿಕೆಗಳಿಂದಾಗೂ ಸಹ ಇವುಗಳಿಗೆ ಅಪಾಯ ಎದುರಾಗುತ್ತೆ. ಅಂಡ್ ಆಬ್ವಿಯಸ್ಲಿ ಪೊಲ್ಯೂಷನ್, ನಮ್ಮ ಮನುಷ್ಯರು ನಾವು ನಡೆಸ್ತಾ ಇರುವಂತಹ ಕೆಲವೊಂದು ಆಕ್ಟಿವಿಟೀಸ್ಗಳಿಂದ ಆಗ್ತಾ ಇರುವಂತಹ ಮಾಲಿನ್ಯ ಇದರ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ದೀಸ್ ಆರ್ ಕಾಸಿಂಗ್ ರ್ಯಾಪಿಡ್ ವೆಟ್ಲ್ಯಾಂಡ್ ಲಾಸ್. ಇದರಿಂದ ದೊಡ್ಡ ಮಟ್ಟದಲ್ಲಿ ಜೌಗು ಭೂಮಿಗಳಿಗೆ ಹಾನಿ ಆಗ್ತಾ ಇದೆ. 50% ಆಫ್ ವೆಟ್ಲ್ಯಾಂಡ್ಸ್ ಹ್ಯಾವ್ ಡಿಸಪಿಯರ್ಡ್ ಸಿನ್ಸ್ 1900. 1900ರಿಂದ ಸುಮಾರು 50ರಷ್ಟು ವೆಟ್ಲ್ಯಾಂಡ್ಗಳು ನಾಶ ಆಗಿ ಹೋಗಿವೆ. ಅಂಡ್ ಇಂಡಿಯಾ ಹ್ಯಾಸ್ ಲಾಸ್ಟ್ 30% ಆಫ್ ಇಟ್ಸ್ ವೆಟ್ಲ್ಯಾಂಡ್ಸ್ ಇನ್ ದಿ ಲಾಸ್ಟ್ 40 years. ಕಳೆದ 40 ವರ್ಷಗಳಲ್ಲಿ ಭಾರತ ತನ್ನ ವೆಟ್ಲ್ಯಾಂಡ್ಗಳ 30% ಅನ್ನ ಕಳ್ಕೊಂಡಿದೆ. ನಿಮಗೆಲ್ಲರಿಗೂ ಗೊತ್ತು, ವೆಟ್ಲ್ಯಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕನ್ವೆನ್ಷನ್ ಇರೋದು ಯಾವುದು? ರಾಮ್ಸಾರ್ ಕನ್ವೆನ್ಷನ್ ಅಂಡ್ ಇಂಡಿಯಾಸ್ ರೋಲ್. ದ ರಾಮ್ಸಾರ್ ಕನ್ವೆನ್ಷನ್ 1971ರಲ್ಲಿ ಬಂದದ್ದು. 1971 1971ರಲ್ಲಿ ಇದು ಜಾರಿಗೆ ಬರುತ್ತೆ. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಟ್ರೀಟಿ ಟು ಪ್ರೊಟೆಕ್ಟ್ ವೆಟ್ಲ್ಯಾಂಡ್ಸ್. ಇದೇನು? ಇದು ಅಂತಾರಾಷ್ಟ್ರೀಯ ಒಂದು ಒಪ್ಪಂದ. ಇದು ಯಾವುದಕ್ಕೋಸ್ಕರ ಇರೋದು? ವೆಟ್ಲ್ಯಾಂಡ್ಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಇರುವಂತದ್ದು. India has 80+ Ramsar sites covering 1.33 million hectares, but designation alone does not ensure protection. ಭಾರತದಲ್ಲಿ 80ಕ್ಕಿಂತ ಹೆಚ್ಚು ರಾಮ್ಸಾರ್ ತಾಣಗಳಿದೆ. ಅವೆಲ್ಲ ತಾಣಗಳ ಒಂದು ಪ್ರದೇಶವನ್ನ ನೋಡಿದ್ರೆ ಅದು 13.3 ಲಕ್ಷಕ್ಕಿಂತ ಅಷ್ಟು ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚು ಜಾಗವನ್ನ ಆವರಿಸಿಕೊಂಡಿದೆ. ಆದ್ರೆ ಕೇವಲ ರಾಮ್ಸಾರ್ ಪಟ್ಟಿಗೆ ಸೇರಿಸಿದ ಮಾತ್ರಕ್ಕೆ ಅವುಗಳನ್ನ ಸಂರಕ್ಷಿಸಿದ ಹಾಗಾಗೋದಿಲ್ಲ. ಯಾವುದೋ ಒಂದು ಈಗ ಸರ್ಕಾರದ ಯೋಜನೆ, ಅದ್ರ ಬಗ್ಗೆ ನಾವು ನೋಡ್ತೀವಲ್ಲ, ಯೋಜನೆಗಳನ್ನ ಬಿಡುಗಡೆ ಮಾಡಿದ್ರೆ, ಯೋಜನೆಯನ್ನ ಘೋಷಿಸಿದ ಮಾತ್ರಕ್ಕೆ ಯಾವುದೇ ಪರಿಣಾಮ ಆಗೋದಿಲ್ಲ. ಯೋಜನೆಗೆ ಬೇಕಾದ ಹಣಕಾಸನ್ನ ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ಮಾಡಬೇಕು. ಹಾಗೆ ಆ ಪಾಯಿಂಟ್ ಅನ್ನ ನಾವು ಇಲ್ಲಿ ಕನ್ವರ್ಟ್ ಮಾಡಿದ್ರೆ, ಈ ರಾಮ್ಸಾರ್ ಪಟ್ಟಿಗೆ ಸೇರಿಸಿದ ಮಾತ್ರಕ್ಕೆ ವೆಟ್ಲ್ಯಾಂಡ್ಗಳ ರಕ್ಷಣೆ ಆಗೋದಿಲ್ಲ. ಅದರ ಬದಲು ಆ ಪಟ್ಟಿಗೆ ಸೇರಿಸಿದ್ಮೇಲೆ ಅದಕ್ಕೆ ಏನೇನು ಬೇಕು, ಮೂಲ ಸೌಕರ್ಯಗಳಾಗಿರ್ಬಹುದು, ಆರ್ಥಿಕವಾದಂತಹ ಹಣಕಾಸಿನ ಸಹಾಯ ಆಗಿರ್ಬಹುದು, ಮತ್ತೆ ಜನರಿಗೆ ಜಾಗೃತಿ ಮೂಡಿಸೋದು, ಹೀಗೆ ಹಲವಾರು ರೀತಿಯ ಆಯಾಮಗಳನ್ನ ಪರಿಗಣಿಸಿಕೊಂಡು ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಆಗ ಮಾತ್ರ ಇಂಥ ವೆಟ್ಲ್ಯಾಂಡ್ಗಳನ್ನ ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪರಿಸರಕ್ಕೂ ಸಹ ಹೆಲ್ಪ್ ಆಗುತ್ತೆ, ಮನುಷ್ಯರಿಗೂ ಎಲ್ಲಾ ರೀತಿಯ ಉಪಯೋಗಗಳು ಸಿಗ್ತಾ ಹೋಗುತ್ತೆ. ಕರೆಂಟ್ ವೆಟ್ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇಶ್ಯೂಸ್. Conservation efforts mainly focus on environmental aspect, but human and economic factors are often ignored. Loss of wetlands reduces ecosystem services and increases climate risk. ಈಗ ಯಾವುದೇ ಒಂದು ಈ ಜೌಗು ಭೂಮಿಗಳ ಸಂರಕ್ಷಣೆ ಮಾಡುವಾಗ ಪರಿಸರಕ್ಕೆ ಯಾವ್ಯಾವ ರೀತಿ ಹೆಲ್ಪ್ ಆಗುತ್ತೆ ಅಥವಾ ಪರಿಸರದ ಮೇಲೆ ಯಾವ ರೀತಿ ಹಾನಿ ಆಗ್ಬೋದು ಅವು ಇಲ್ಲದೆ ಇದ್ರೆ ಅನ್ನೋದನ್ನ ಮಾತ್ರ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಅವರು ಆ ಒಂದು ವೆಟ್ಲ್ಯಾಂಡ್ಗಳ ನಾಶದಿಂದಾಗಿ ಮನುಷ್ಯನಿಗೂ ಏನೇನು ಹಾನಿ ಆಗುತ್ತೆ, ಮತ್ತೆ ಆರ್ಥಿಕವಾಗಿ ನಮಗೇನು ನಷ್ಟ ಆಗುತ್ತೆ ದೀರ್ಘಕಾಲದಲ್ಲಿ ಅಂತಂದ್ರೆ ಇನ್ ಅ ಲಾಂಗ್ ಟರ್ಮ್, ವಾಟ್ ಆರ್ ದ ಡಿಫರೆಂಟ್ ಕಾಸ್ ಎಫೆಕ್ಟ್ಸ್ ದಟ್ ವಿಲ್ ಕಾಸ್ಡ್ ಬೈ ದಿಸ್ ವೆಟ್ಲ್ಯಾಂಡ್
ಡಿವಾಸ್ಟೇಷನ್ ಅಂತಂದ್ರೆ ವೆಟ್ಲ್ಯಾಂಡ್ಗಳನ್ನ ನಾಶ ಮಾಡೋದ್ರಿಂದ ನಮಗೆ ಮುಂದಿನ ಹಲವಾರು ದಿನಗಳ ನಂತರ ಏನೇನು ನಕಾರಾತ್ಮಕ ಪರಿಣಾಮಗಳು ಎದುರಾಗಬಹುದು ಅನ್ನೋದನ್ನ ನಾವು ಗಮನಿಸ್ತಾ ಇಲ್ಲ. ಮತ್ತೆ ಇದರಿಂದಾಗಿ ಹವಾಮಾನ ಸಂಬಂಧಿತ ಅಪಾಯಗಳು ಸಹ ಕಡಿಮೆ ಆಗುತ್ತೆ. ಅಂತಂದ್ರೆ ವೆಟ್ಲ್ಯಾಂಡ್ ಇದ್ರೆ, ಅದೇ ವೆಟ್ಲ್ಯಾಂಡ್ ನಾಶ ಆಗ್ತಾ ಇದ್ರೆ ಹೇಗೂ ಮುಖ್ಯವಾಗಿ ಭೂಮಿಯಲ್ಲಿ ಕಾಡ್ತಾ ಇರುವಂತಹ ಎರಡು ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಯಾವ್ದು? ಒಂದು ಕ್ಲೈಮೇಟ್ ಚೇಂಜು, ಇನ್ನೊಂದು ಯಾವುದು ಗ್ಲೋಬಲ್ ವಾರ್ಮಿಂಗ್. ಈ ಎರಡೂ ವಿಷಯಗಳನ್ನ ನಿಭಾಯಿಸಲಿಕ್ಕೆ ವೆಟ್ಲ್ಯಾಂಡಿನ ಅವಶ್ಯಕತೆ ತುಂಬಾ ಇದೆ. ನೀಡ್ ಫಾರ್ ಅ ಬೆಟರ್ ಸ್ಟ್ರಾಟಜಿ. ಹಾಗಾಗಿ ಏನಾಗಬೇಕು ಮುಂದೆ? ನಮಗೆ ಉತ್ತಮವಾದಂತಹ ಕಾರ್ಯತಂತ್ರದ ಅವಶ್ಯಕತೆ ಇದೆ. ವೆಟ್ಲ್ಯಾಂಡ್ಸ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಇನ್ ಡೆವಲಪ್ಮೆಂಟ್ ಪ್ಲಾನಿಂಗ್ ವಿತ್ ಅನ್ ಎಕೋಸಿಸ್ಟಮ್ ಬೇಸ್ಡ್ ಅಪ್ರೋಚ್. ಸ್ಟ್ರಾಂಗ್ ಪಾಲಿಸೀಸ್, ಬೆಟರ್ ಗವರ್ನೆನ್ಸ್ ಅಂಡ್ ಮಾನಿಟರಿಂಗ್ ಆರ್ ನೀಡೆಡ್ ಟು ಪ್ರೊಟೆಕ್ಟ್ ದೀಸ್ ವೈಟಲ್ ಎಕೋಸಿಸ್ಟಮ್ಸ್. ಮುಖ್ಯವಾಗಿ ಜೋಗು ಭೂಮಿಗಳನ್ನು ಅಭಿವೃದ್ಧಿ ಪಡಿಸ್ತೀವಲ್ವಾ, ಆ ಯೋಜನೆಗಳಲ್ಲಿ ಮತ್ತೆ ಪರಿಸರಕ್ಕೆ ಸಂಬಂಧಿಸಿದ ಯಾವುದೇ ಯೋಜನೆಗಳಿರಬಹುದು ಅವುಗಳಲ್ಲಿ ವೆಟ್ಲ್ಯಾಂಡ್ ಪರಿಗಣಿಸಬೇಕು. ಅದಾದ ನಂತರ ಸರಿಯಾದ ನೀತಿ, ಎಲ್ಲಾ ಕಡೆ ಈ ಒಂದು ಪಾಯಿಂಟ್ ಅನ್ನು ನಾವು ಯೂಸ್ ಮಾಡ್ಕೋಬಹುದು. ಸರಿಯಾದ ದಕ್ಷತೆಯಿಂದ ಕೂಡಿರುವಂತಹ ಒಂದು ನೀತಿಗಳು, ಶಾಸನಾತ್ಮಕ ಕ್ರಮಗಳು, ಉತ್ತಮವಾದಂತಹ ಆಡಳಿತ ಮತ್ತೆ ಸತತವಾದ ಮೇಲ್ವಿಚಾರಣೆ, ಇದು ಸರಿಯಾಗಿದ್ದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಎಐ ಬಗ್ಗೆ, ದ ಸ್ಟೆಪ್ಸ್ ದಟ್ ವಿಲ್ ಶೇಪ್ ಇಂಡಿಯಾಸ್ ಎಐ ಆಂಬಿಷನ್. ಎಐ ಬಗ್ಗೆ ಪದೇ ಪದೇ ಕೇಳ್ತಾನೆ ಇದ್ದೇವೆ, ಆದ್ರೂ ಒಂದ್ಸಾರಿ ಈ ಪಾಯಿಂಟ್ಗಳನ್ನ ಸ್ವಲ್ಪ 4 ಪಾಯಿಂಟ್ ಇದೆ, 4-5 ಪಾಯಿಂಟ್, ಅದನ್ನ ನೋಡ್ಕೊಬಿಡೋಣ. ಇಂಡಿಯಾ ಫೇಸಸ್ ಟಫ್ ಎಐ ಕಾಂಪಿಟೇಷನ್. Indian software developers struggle to compete with China and US in AI projects. India must adopt AI faster to stay ahead in the global race. ಜಾಗತಿಕವಾಗಿ ಮುಖ್ಯವಾಗಿ ಅಮೆರಿಕ ಹಾಗೂ ಚೀನಾ ಎಐ ಯಲ್ಲಿ ಬಹಳ ಮುಂದೆ ಹೋಗ್ಬಿಟ್ಟಿದೆ. ಇವರ ಜೊತೆ, ಈ ದೇಶಗಳ ಜೊತೆ ಸ್ಪರ್ಧಿಸಲಿಕ್ಕೆ ಭಾರತದ ಸಾಫ್ಟ್ವೇರ್ ಡೆವಲಪರ್ಗಳಿಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಎಷ್ಟು ಬೇಗ ಈ ಎಐಗೆ ತೆರೆದುಕೊಳ್ತೀವೋ, ಎಷ್ಟು ಬೇಗ ತಂತ್ರಜ್ಞಾನದಲ್ಲಿ ಮುಂದುವರಿತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಚಾಲೆಂಜಸ್ ಇನ್ ಎಐ ಅಡಾಪ್ಷನ್. ಹಾಗಾದ್ರೆ ಏನ್ ಚಾಲೆಂಜಸ್ ಇದೆ? ನಾವ್ ಯಾಕೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಮುಖ್ಯವಾಗಿ ಒಂದು ಜಾಬ್ ಲಾಸಸ್. ಎಐನ ಅಳವಡಿಸ್ಕೊಂಡ್ಬಿಟ್ರೆ ಜಾಬ್ ಲಾಸ್ ಆಗುತ್ತೆ ಅನ್ನುವಂತಹ ಭಯ ಹಲವಾರು ಜನರಲ್ಲಿದೆ. ಮತ್ತೆ ಮಿಸ್ಇನ್ಫಾರ್ಮೇಶನ್, ಡಿಫೇಕ್ಸ್ ಗಳಂತಹ ಎಷ್ಟೋ ಎಐಗೆ ಸಂಬಂಧಪಟ್ಟ ಟೆಕ್ನಾಲಜಿಗಳಿಂದಾನೇ ತೊಂದರೆ ಉಂಟಾಗ್ತಾ ಇದೆ. ಅಂಡ್ ಬಯಾಸ್ಡ್ ಎಐ ಡಿಸಿಷನ್ಸ್ ಆರ್ ಮೇಜರ್ ಕನ್ಸರ್ನ್ಸ್. ನೀವು ಕೇಳಿರಬಹುದು, ಚಾಟ್ ಜಿಪಿಟಿ ಮತ್ತೆ ಡೀಪ್ ಸೀಕ್ ಈ ಎರಡೂ ಸಹ ಕೆಲವೊಂದು ಕ್ವಶನ್ ಗಳನ್ನ ಕೇಳಿದಾಗ ಬಯಾಸ್ಡ್ ಆನ್ಸರ್ಸ್ ಅನ್ನು ಕೊಡುತ್ತೆ. ಬಯಾಸ್ಡ್ ಅಂತಂದ್ರೆ ಪೂರ್ವಾಗ್ರಹವನ್ನ ಹೊಂದಿರುವಂತಹ ಆನ್ಸರ್ಗಳು. ಈಗ ಡೀಪ್ ಸೀಕ್ ನಲ್ಲಿ ಚೀನಾದ ಬಗ್ಗೆ ಯಾವ್ದಾದ್ರು ಒಂದು ವಿವಾದಾತ್ಮಕ ಅಂಶವನ್ನ ಕೇಳಿದ್ರೆ ಅದು ಸರಿಯಾಗಿ ಉತ್ತರ ನೀಡೋದಿಲ್ಲ ಅನ್ನುವಂತಹ ಒಂದು ಅಂಶ ಇದೆ. ಚಾಟ್ ಜಿಪಿಟಿಗೆ ಸಂಬಂಧಿಸಿದಾಗೆ ಎಷ್ಟೋ ಸಾರಿ ಅದು ರೇಸಿಸ್ಟ್ ಅಂತಂದ್ರೆ ಕೆಲವೊಂದು ವರ್ಣ ಭೇದ ನೀತಿ, ಅಥವಾ ನಾವು ಮೊದಲೇ ಹೇಳ್ತಿದ್ವಲ್ವಾ, ರೇಸಿಸ್ಟ್ ಅಂತಂದ್ರೆ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮರ್ಪಕ ಅಲ್ಲದ ಉತ್ತರಗಳನ್ನ ಕೆಲವೊಂದ್ಸರಿ ಕೊಟ್ಟಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬಂದಿದೆ. ಇಂಥ ಬಯಾಸ್ ಡಿಸಿಷನ್ಸ್ ಇರುತ್ತೆ ಇದರಲ್ಲಿ, ಅದು ಸಹ ಒಂದು ಕನ್ಸರ್ನ್. ಅಂಡ್ ಬಿಗ್ ಫಾರಿನ್ ಟೆಕ್ ಕಂಪನೀಸ್ ಡಾಮಿನೇಟ್ ಇನ್ ದ ಮಾರ್ಕೆಟ್, ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ಇಂಡಿಯನ್ ಸ್ಟಾರ್ಟ್ಅಪ್ಸ್. ಈಗಾಗಲೇ ದೊಡ್ಡ ದೊಡ್ಡ ಕಂಪನಿಗಳು ಎಐ ಚಿಪ್ ಗಳನ್ನ ಡೆವಲಪ್ ಮಾಡ್ತಾ ಇದೆ, ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೂಡಿಕೆನ ಮಾಡ್ತಾ ಇವೆ. ಹೀಗಾಗಿ ಸಣ್ಣ ಸ್ಟಾರ್ಟ್ಅಪ್ ಗಳಿಗೆ ಅವಕಾಶ ಸಿಗೋದು ಬಹಳ ಕಠಿಣ ಆಗ್ತಾ ಇದೆ. Regulating AI versus staying competitive. Some countries like the EU have strict AI rules, while others like US allow open innovation. Too many regulations in India could slow down AI growth and hurt its IT industry. ಅಂದ್ರೆ ಹೇಗೆ ನಮ್ಮ ಮುಂದಿನ ನಿರ್ಧಾರಗಳು ಹೇಗಿರಬೇಕು? ನಿಯಂತ್ರಣವನ್ನು ಸಹ ನಾವು ಸಾಧಿಸಬೇಕು, ಮತ್ತೆ ಸ್ಪರ್ಧಾತ್ಮಕತೆಯನ್ನು ಸಹ ಉತ್ತೇಜಿಸಬೇಕು. ಕೆಲವು ದೇಶಗಳು, ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ ನಲ್ಲಿ ಕಠಿಣವಾದ ನಿಯಮಗಳನ್ನು ಹೇರಿದ್ದಾರೆ ಎಐಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಅಮೆರಿಕಾದಲ್ಲಿ ಏನ್ ಮಾಡಿದ್ದಾರೆ? ಮುಕ್ತ ಆವಿಷ್ಕಾರಕ್ಕೆ ಅವಕಾಶ ನೀಡಿದ್ದಾರೆ. ಹೇಗೆ ಬೇಕಾದ್ರೂ ನೀವು ಎಐ ಅನ್ನ ಡೆವಲಪ್ ಮಾಡಬಹುದು ಅಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಈಗ ನಾವು ಒಂದು ವೇಳೆ ಭಾರತದಲ್ಲಿ ಹೆಚ್ಚು ನಿಯಂತ್ರಣವನ್ನು ಹೇರಿದ್ರೆ ಏನಾಗುತ್ತೆ? ಎಐ ಡೆವಲಪ್ಮೆಂಟ್ ನಿಧಾನ ಆಗ್ತಾ ಹೋಗುತ್ತೆ, ಸ್ಲೋ ಆಗುತ್ತೆ. ಅದರಿಂದ ಐಟಿ ಉದ್ಯಮಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಸ್ಪರ್ಧಾತ್ಮಕತೆಯನ್ನ ಸಹ ಗಮನದಲ್ಲಿಟ್ಕೋಬೇಕು. ಬೇಕಾದಷ್ಟು ನಿಯಮಗಳನ್ನ ಅಥವಾ ನಿಯಂತ್ರಣವನ್ನ ಸಹ ಹೇರಬೇಕಾಗುತ್ತೆ. ಇನ್ನು ಇಂಡಿಯಾಸ್ ಯುನಿಕ್ ಪೊಸಿಷನ್. ಇಂಡಿಯಾ ಇಸ್ ಅ ಗ್ಲೋಬಲ್ ಐಟಿ ಲೀಡರ್ and should focus on AI-friendly policies. Instead of copying other countries' laws, India must create its own strategy based on its strength. ಅಂದ್ರೆ ಎಲ್ಲಾ ದೇಶಗಳು ಏನೇನೋ ಮಾಡ್ತಾ ಇವೆ ಅಂತಂದ್ರೆ ಫೌಂಡೇಶನ್ ಮಾಡೆಲ್ಗಳನ್ನ, ಎಐ ಮಾಡೆಲ್ಗಳನ್ನ ಡೆವಲಪ್ ಮಾಡ್ತಾ ಇವೆ. ನಾವು ಬೇರೆಯವರನ್ನ ಕಾಪಿ ಮಾಡೋದಕ್ಕಿಂತ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ದೇಶದ ವೈಶಿಷ್ಟ್ಯತೆಗಳನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಐ ಮಾಡೆಲ್ಗಳನ್ನ ಡೆವಲಪ್ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಂಡಿಯಾ ಶುಡ್ ಡು? ಏನ್ ಮಾಡಬೇಕು ಹಾಗಾದ್ರೆ ಭಾರತ? ಸಪೋರ್ಟ್ ಓಪನ್ ಸೋರ್ಸ್ ಎಐ, ಬಿಲ್ಡ್ ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್ ಅಂಡ್ ಇನ್ವೆಸ್ಟ್ ಇನ್ ಎಐ ರಿಸರ್ಚ್, ಸ್ಟ್ರೆಂಥನ್ ಎಕ್ಸಿಸ್ಟಿಂಗ್ ಲಾಸ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ನ್ಯೂ ಕಾಂಪ್ಲಿಕೇಟೆಡ್ ಎಐ ರೆಗ್ಯುಲೇಷನ್ಸ್.
ಅಂತಂದ್ರೆ ಓಪನ್ ಸೋರ್ಸ್ ಮುಕ್ತ ಆಕಾರ ಅಂತ ಹೇಳ್ತೇವೆ. ಅಂತಂದ್ರೆ ಅದರ ಕೋಡ್ ಇರುತ್ತಲ್ವಾ, ಎಐ ಅನ್ನ ಹೇಗೆ ಡೆವಲಪ್ ಮಾಡಿದ್ರು ಅನ್ನುವಂತಹ ಸಾಫ್ಟ್ವೇರ್ ಕೋಡ್ ಅನ್ನ ಮುಕ್ತವಾಗಿ ಎಲ್ರಿಗೂ ಎಲ್ಲರ ಮುಂದೆ ತೆರೆದಿಡೋದು. ಡೀಪ್ ಸೀಕ್ ಬಗ್ಗೆ ನೀವು ಕೇಳಿದಿರಾ, ಇಟ್ ಇಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಅಂತಂದ್ರೆ ಅದರ ಕೋಡ್ ಅನ್ನ ಈಗಾಗಲೇ ಎಲ್ಲರಿಗೂ ಗೊತ್ತಾಗೋ ಹಾಗೆ ಆನ್ಲೈನ್ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಅಂಥ ಯೋಜನೆಗಳ ಮೇಲೆ, ಅಂಥ ಯೋಜನೆಗಳಿಗೆ ಹೆಚ್ಚು ಬೆಂಬಲ ಕೊಡಬೇಕು. ಇನ್ನು ಬೇರೆ ದೇಶಗಳ ಜೊತೆ ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಹೆಚ್ಚು ಬಲಪಡಿಸ್ಕೋಬೇಕು. ಇನ್ನು ಎಐ ಸಂಶೋಧನೆಗೆ ಸಂಬಂಧಿಸಿದ ಹಾಗೆ ಹೂಡಿಕೆ ಅಂತೂ ಮಾಡಲೇಬೇಕು, ಇಲ್ದಿದ್ರೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ಜೊತೆ ಇನ್ನು ಕಠಿಣವಾದ ನಿಯಮಗಳನ್ನ ಹೇರ್ತೇವೆ ಅಂತ ಹೋಗದೆ ಇರುವ ಕಾನೂನುಗಳನ್ನ ಸರಿಯಾಗಿ ಬಲಪಡಿಸಬೇಕು. ಈ ಮೂಲಕ ನಾವು ಎಐ ಅಲ್ಲಿ ಏನಾದ್ರೂ ಮಾಡಬಹುದು ಮುಂದೆ ಅಂತ ಈ ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇಲ್ಲೊಂದು ಎಡಿಟೋರಿಯಲ್ ಇತ್ತಲ್ವಾ ಚಿಕ್ಕದು, ರೂಲ್ಸ್ ಅಂಡರ್ ಫೈರ್. ಇನ್ನೊಂದು ಚಿಕ್ಕ ಎಡಿಟೋರಿಯಲ್ ಇತ್ತಲ್ವಾ, ಅದು ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು, ಹಾಗಾಗಿ ಆಡ್ ಮಾಡಲಿಲ್ಲ. ಇದು ಸಹ ಅಂದ್ರೆ ನಾವು ನೋಡ್ತಾ ಇರೋ ವಿಷಯನೇ. ಸೀಸ್ ಫೈರ್ ಅಂಡರ್ ಥ್ರೆಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇಸ್ರೇಲ್ ಮತ್ತೆ ಗಾಜಾ ಹಮಾಸ್ ಇದಕ್ಕೆ ಸಂಬಂಧಪಟ್ಟಿದ್ದು. ಸೀಸ್ ಫೈರ್ ಹ್ಯಾಡ್ 3 ಫೇಸಸ್ ಬಟ್ ಇಸ್ರೇಲ್ಸ್ ರೆಫ್ಯೂಸಲ್ ಟು ವಿತ್ಡ್ರಾ ಫ್ರಮ್ ಅ ಕೀ ಏರಿಯಾ ಫಿಲಾಡೆಲ್ಫಿ ಕಾರಿಡಾರ್ ಇಸ್ ಕ್ರಿಯೇಟಿಂಗ್ ಟೆನ್ಷನ್. ಇದು ಖನಿಜ ಒಪ್ಪಂದ ಅಲ್ಲ. ಇದು ಇಲ್ಲಿ ಮುಖ್ಯವಾಗಿ ಈ ಇಸ್ರೇಲ್ನಲ್ಲಿ ಏನಾಗ್ತಾ ಇದೆ, ಶಾಂತಿ ಒಪ್ಪಂದ 3 ಹಂತಗಳು ನಡೀತಾ ಇದೆ. ಇದು ಹೆಚ್ಚಾಗಿ ಇದು ಆಡ್ ಆಗಿರೋದು, ಇದನ್ನ ನಾನು ತೆಗಿತೇನೆ. ಇಲ್ಲಿರುವಂತ ಪಾಯಿಂಟ್ಗಳನ್ನ ನೋಡಿ. ಎಕ್ಸ್ಟ್ರಾ ಇದು ನಿನ್ನೆದು ಸ್ವಲ್ಪ ಆಡ್ ಆಗಿದೆ ಅನ್ಸುತ್ತೆ, ಅಡಿಷನಲ್ ಪಾಯಿಂಟ್ ಕೆಳಗಡೆ ಇರುವಂತ ಪಾಯಿಂಟ್ ನ ನೋಡಿ. ಈ ಶಾಂತಿ ಒಪ್ಪಂದ 3 ಹಂತಗಳು ನಡೆದಿದೆ. ಆದ್ರೂ ಸಹ ಇಸ್ರೇಲ್ ಏನಾಗ್ತಾ ಇದೆ, ಆ ಫಿಲಡೆಲ್ಫಿ ಕಾರಿಡಾರ್ ಇಂದ ಹಿಂದೆ ಸರಿಲಿಕ್ಕೆ ನಿರಾಕರಿಸ್ತಾ ಇದೆ. ಹೀಗಾಗಿ ಇದು ಉದ್ವಿಗ್ನತೆಗೆ ಕಾರಣ ಆಗಿದೆ. ನೆಕ್ಸ್ಟ್, ಇಸ್ರೇಲ್ಸ್ ವಾರ್ ಗೋಲ್ಸ್ ನಾಟ್ ಅಚೀವ್ಡ್. Israel wanted to defeat Hamas and free hostages, but after 15 months of war, Hamas is still in power and not all hostages are released. ಅಂತಂದ್ರೆ ಇಸ್ರೇಲ್ ಯುದ್ಧ ಮಾಡ್ತಾ ಇದೆಯಲ್ವಾ, ಅದರ ಉದ್ದೇಶಗಳು ಇನ್ನೂ ಈಡೇರ್ತಾ ಇಲ್ಲ. ಅದ್ರ ಉದ್ದೇಶ ಏನಾಗಿತ್ತು? ಹಮಾಸ್ ಅನ್ನ ಸೋಲಿಸಿ ಎಲ್ಲಾ ಬಂದಿಗಳನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಅದರ ಉದ್ದೇಶ ಆಗಿತ್ತು. ಆದ್ರೆ 15 ತಿಂಗಳ ನಂತರ ಸಹ ಹಮಾಸ್ ಅಧಿಕಾರದಲ್ಲೇ ಇದೆ, ಮತ್ತೆ ಎಲ್ಲಾ ಬಂದಿಗಳು ಸಹ ಬಿಡುಗಡೆ ಆಗಿಲ್ಲ. Risks of ongoing conflict. If Israel stays in Gaza, the war could continue for a long time without clear results. Hamas still holds over 60 hostages, making peace harder. ಇದೇ ರೀತಿ ಮುಂದುವರಿತಾ ಇದ್ರೆ ಏನಾಗುತ್ತೆ, ಯುದ್ಧ ನಿಲ್ಲೋದೇ ಇಲ್ಲ, ಯಾವಾಗಲೂ ಇದೇ ಮುಂದುವರಿತಾ ಇರುತ್ತೆ. ಇನ್ನೂ ಸಹ ಹಮಾಸ್ 60ಕ್ಕೂ ಹೆಚ್ಚು ಜನರನ್ನ ಬಂದಿ ಮಾಡ್ಕೊಂಡು ಇಟ್ಕೊಂಡಿದೆ. ಹಾಗಾಗಿ ಶಾಂತಿನ ಸ್ಥಾಪಿಸೋದು ಇನ್ನಷ್ಟು ಕಷ್ಟ ಆಗ್ತಾ ಇದೆ. Need for international actions. The US should push for peace instead of making extreme suggestions. Proper plan for rebuilding Gaza is needed for lasting peace. ಹಾಗಾಗಿ ಏನಾಗಬೇಕು, ಅಮೆರಿಕದಂತಹ ಬೇರೆ ಬೇರೆ ದೊಡ್ಡ ದೇಶಗಳು ಯುದ್ಧವನ್ನ ಕೆರಳಿಸೋದ್ರ ಬದಲು ಶಾಂತಿಯನ್ನ ಸ್ಥಾಪಿಸಲಿಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡಬೇಕು. ಮತ್ತೆ ಗಾಜಾವನ್ನ ಪುನರ್ ನಿರ್ಮಾಣ ಮಾಡಲೇಬೇಕಾಗತ್ತೆ. ಯಾಕಂತಂದ್ರೆ ಅದು ದೀರ್ಘಕಾಲಿಕವಾಗಿ ಒಂದು ಶಾಂತಿ ಸ್ಥಾಪನೆ ಆಗ್ಬೇಕಾದ್ರೆ ಗಾಜಾ ಸಿಟಿಯನ್ನ ಮತ್ತೆ ಸಮಗ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ದೇಶಗಳು ಸಹಕಾರವನ್ನ ನೀಡಬೇಕು. ಅದಕ್ಕೆಂದು ಸಮಗ್ರ ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವಿಷ್ಟು ಮುಖ್ಯವಾದ ಅಂಶಗಳು. ಇನ್ನು ಕೆಲವೊಂದು ಎಕ್ಸ್ಟ್ರಾ ಆರ್ಟಿಕಲ್ಗಳನ್ನ ನೋಡೋದಾದ್ರೆ ಇದನ್ನ ನಾನು ಆಡ್ ಮಾಡಿಲ್ಲ, ಯಾಕೆಂತಂದ್ರೆ ಇದು ಚೇಂಜ್ ಆಗ್ತಾ ಇರಬಹುದು. ಅದೇ ರೀತಿ ಇದರ ಬಗ್ಗೆ ನೀವು ಕೇಳಿಸ್ಕೊಳ್ಳೋದು ಒಳ್ಳೇದು, ಹಾಗಾಗಿ ಇಷ್ಟು ಹೇಳ್ತಾ ಇದ್ದೇನೆ. ಇಂಡಿಯನ್ ಡಿಜಿಟಲ್ ಎಕಾನಮಿ ರ್ಯಾಂಕ್ಡ್ 28th ಆನ್ ಯೂಸರ್ ಸ್ಪೆಂಡಿಂಗ್ ಅಂತಂದ್ರೆ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಇವನ್ ಆಸ್ ಇಂಡಿಯಾ ಇಸ್ ದಿ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಭಾರತ ಜಗತ್ತಿನಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂತಹ ದೇಶ. ಇಟ್ಸ್ ಯೂಸರ್ ಎಕಾನಮಿ ರ್ಯಾಂಕ್ಸ್ 28th ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ರಿಪೋರ್ಟ್. ಆದ್ರೆ ಅದರ ಯೂಸರ್ ಎಕಾನಮಿ ಯಾವ್ದು, ಮುಖ್ಯವಾಗಿ ಡಿಜಿಟಲ್ ಎಕಾನಮಿ, ಅದು 28ನೇ ಸ್ಥಾನಕ್ಕೆ ಹೋಗಿ ತಲುಪಿದೆ. ದಿಸ್ ಮೀನ್ಸ್ ವೈಲ್ ಇಂಡಿಯಾ ಆಸ್ ಅ ಕಂಟ್ರಿ ಹ್ಯಾಸ್ ಅಚೀವ್ಡ್ ಹೈ ಲೆವೆಲ್ ಡಿಜಿಟಲೈಸೇಷನ್ ಅಟ್ ದಿ ಅಗ್ರಿಗೇಟ್ ಲೆವೆಲ್. ಅಂದ್ರೆ ಒಟ್ಟಾರೆಯಾಗಿ ನಾವು ಒಳ್ಳೆ ರೀತಿಯಾದ ಸಾಧನೆಯನ್ನ ಮಾಡ್ತಾ ಇದ್ದೇವೆ ಆರ್ಥಿಕತೆಗೆ ಸಂಬಂಧಿಸಿದ ಹಾಗೆ. The level of digitization for the average Indian remains fairly modest. ದೊಡ್ಡ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಡಿಜಿಟೈಸೇಷನ್ ಅಥವಾ ಬೇರೆ ಬೇರೆ ಆರ್ಥಿಕವಾಗಿ ಉತ್ತಮ ಅಂಶಗಳನ್ನು ಸಾಧಿಸಿದ್ರು ಸಹ ಅವರೇಜ್ ಇಂಡಿಯನ್, ಸಾಮಾನ್ಯ ಭಾರತೀಯರಿಗೆ ಸಂಬಂಧಿಸಿದ ಹಾಗೆ ಡಿಜಿಟೈಸೇಷನ್ ಇನ್ನೂ ಸಹ ಸರಿಯಾಗಿ ಆಗ್ತಾ ಇಲ್ಲ. ರಿಪೋರ್ಟ್ ಬೈ ದಿ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ICRIER, ಇದೊಂದು ಈ ಸಂಸ್ಥೆ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಸೆಂಟರ್ ಫಾರ್ ಇಂಟರ್ನೆಟ್ ಅಂಡ್ ಡಿಜಿಟಲ್ ಎಕಾನಮಿ ಈ CID ಅಂತಂದ್ರೆ ಆ ಸೆಂಟರ್ ಮೂಲಕ ಅದು ಈ ರಿಪೋರ್ಟ್ ನಿಂದ ಈ ಒಂದು ಅಂಶನ ಹೇಳ್ತಾ ಇದೆ. ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿರೋದನ್ನು ಇದನ್ನ ಹೇಗೆ ಬಳಸ್ಕೋಬಹುದು ಸೊಸೈಟಿ ಮುಖ್ಯವಾಗಿ ಅಥವಾ ಆರ್ಥಿಕತೆ ಎಕಾನಮಿಯಲ್ಲಿ ಸಹ ಮತ್ತೆ ಎಸ್ಸೆಗಳಲ್ಲಿ ಇದನ್ನ ಬಳಸ್ಕೋಬಹುದು. ಅಂತಂದ್ರೆ ದೇಶದ ಆರ್ಥಿಕತೆ ಮುಂದೆ ಹೋಗೋದು ಒಂದು ವಿಧಾನ ಆದ್ರೆ ಜನಸಾಮಾನ್ಯರು ಯಾವ ಹಂತದಲ್ಲಿ ಇದ್ದಾರೆ,
ಅಂದ್ರೆ GDP ನೀವು 2 ಟರ್ಮ್‌ಗಳನ್ನ ಕೇಳ್ತಾನೆ ಇರ್ತೀರಿ. ಗ್ರೋತ್ ಅಂಡ್ ಡೆವಲಪ್‌ಮೆಂಟ್ ಅಂತ. ಈಗ GDP ಗ್ರೋ ಆಗೋದು ಎಷ್ಟು ಮುಖ್ಯನೋ, ಜನರ ಬೆಳವಣಿಗೆ ಅಂತಂದ್ರೆ ಡೆವಲಪ್‌ಮೆಂಟ್ ಆಗೋದು ಸಹ ಅಷ್ಟೇ ಮುಖ್ಯ. ಗ್ರೋತ್ ಮತ್ತೆ ಡೆವಲಪ್‌ಮೆಂಟ್ ನಡುವೆ ಡಿಫರೆನ್ಸ್ ಇದೆ. ಅಂತಂದ್ರೆ ಆರ್ಥಿಕವಾಗಿ ನಾವು ಗ್ರೋ ಆಗ್ತಾ ಇದ್ರು ಅದು ಆರ್ಥಿಕ ಬೆಳವಣಿಗೆ ಅನ್ನೋದರ ಅರ್ಥ ಅಲ್ಲ. GDP ರೇಟ್ ಪದೇ ಪದೇ ಹೆಚ್ಚಾಗ್ತಾ ಇದೆ ಅಂದ ಮಾತ್ರಕ್ಕೆ ದೇಶದಲ್ಲಿ ಬಡತನ ಕಡಿಮೆ ಆಗಿದೆ ಅಂತ ಅಲ್ಲ. ಮತ್ತೆ ಬಡವರ ಮತ್ತು ಶ್ರೀಮಂತರ ನಡುವಿನ ಒಂದು ಅಂತರ ಕಡಿಮೆ ಆಗಿದೆ ಅಂತಲ್ಲ. ಮತ್ತೆ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಿದೆ ಅಂತಾನೂ ಅಲ್ಲ. ಹಾಗಾಗಿ ಕೇವಲ ಗ್ರೋತ್ ರೇಟ್ ಅನ್ನ ಮುಂದಿಟ್ಕೊಂಡು ದೇಶ ಮುಂದುವರಿತಾ ಇದೆ ಅಂತ ತೀರ್ಮಾನಿಸುವುದು ತಪ್ಪು ಅನ್ನೋದನ್ನ ನಾವು ತಿಳ್ಕೋಬೇಕು. ಇದಾದ ನಂತರ ಇಂಡಿಯಾ ಮಸ್ಟ್ ಹೇಸ್ಟನ್ ರಿಫಾರ್ಮ್ಸ್ ಟು ಸ್ಪೀಡ್ ಅಪ್ ಗ್ರೋತ್. ವರ್ಲ್ಡ್ ಬ್ಯಾಂಕ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಇಂಡಿಯಾ ವುಡ್ ನೀಡ್ ಟು ಗ್ರೋ ಬೈ 7.8% ಆನ್ ಅನ್ ಅವರೇಜ್ ಓವರ್ ದಿ ನೆಕ್ಸ್ಟ್ 22 years ಟು ಅಚೀವ್ ದಿ ಕಂಟ್ರೀಸ್ ಆಸ್ಪಿರೇಷನ್ಸ್ ಆಫ್ ರೀಚಿಂಗ್ ಹೈ ಇನ್ಕಮ್ ಸ್ಟೇಟಸ್ ಬೈ 2047. ನಮ್ಮ ದೇಶದ ಗುರಿ ಇದೆಯಲ್ವಾ 2047 ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ದೇಶ ಆಗೋದು, ತುಂಬಾ ಡೆವಲಪ್ಮೆಂಟ್ ಅನ್ನು ಸಾಧಿಸೋದು. ಇದಕ್ಕೋಸ್ಕರ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರೋದು ಏನಂತಂದ್ರೆ ಭಾರತ ಪ್ರತಿ ವರ್ಷ 7.8% ಆದ್ರೂ ನಮ್ಮ ಗ್ರೋತ್ ರೇಟ್ ಇರಬೇಕು. ಹಾಗಿದ್ರೆ ಮುಂದಿನ 22 ವರ್ಷಗಳಲ್ಲೂ ಸಹ ನಾವು ಈ ಒಂದು ರೇಟ್ ಅನ್ನ ಮ್ಯಾನೇಜ್ ಮಾಡಿದ್ರೆ ನಾವು ಹೈ ಇನ್ಕಮ್ ಸ್ಟೇಟಸ್ ಅನ್ನ ಪಡ್ಕೋಬಹುದು. ಅಚೀವಿಂಗ್ ದಿಸ್ ಟಾರ್ಗೆಟ್ ಇಸ್ ಪಾಸಿಬಲ್. ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೌಎವರ್ ಆದ್ರೆ ಗೆಟ್ಟಿಂಗ್ ದಿಸ್ ದರ್ ವಿಲ್ ರಿಕ್ವೈರ್ ರಿಫಾರ್ಮ್ಸ್ ಅಂಡ್ ದರ್ ಇಂಪ್ಲಿಮೆಂಟೇಷನ್ ಟು ಬಿ ಆಂಬಿಷಿಯಸ್ ಆಸ್ ದಿ ಟಾರ್ಗೆಟ್ ಇಟ್ ಸೆಲ್ಫ್. ಅಂತಂದ್ರೆ ದ ಬ್ಯಾಂಕ್ ಸ್ಯಾಡ್ ಆನ್ ದ ರಿಪೋರ್ಟ್. ಬ್ಯಾಂಕ್ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಅದ್ರ ಹೆಸರು ಇಂಡಿಯಾ ಕಂಟ್ರಿ ಎಕನಾಮಿಕ್ ಮೆಮೊರಾಂಡಮ್ ಬಿಕಮಿಂಗ್ ಅ ಹೈ ಇನ್ಕಮ್ ಎಕಾನಮಿ ಇನ್ ಅ ಜನರೇಷನ್. ಅಂತಂದ್ರೆ ಜಸ್ಟ್ ನಾವು ಗುರಿಯನ್ನ ದೊಡ್ಡದಿಟ್ಕೊಂಡ್ರೆ ಸಾಕಾಗೋದಿಲ್ಲ. ಆ ಗುರಿಗೆ ಸಂಬಂಧಿಸಿದ ಹಾಗೆ ನಮ್ಮ ಪ್ರಯತ್ನಗಳು, ನಮ್ಮ ಉದ್ದೇಶಗಳು, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಎಲ್ಲವೂ ಸಹ ಆ ಗುರಿಗೆ ಸಂಬಂಧಿಸಿದ ಹಾಗೆ ಸರಿಯಾಗಿರ್ಬೇಕು. ಈಗ ನಾವೆಲ್ಲರೂ ಬಂತು ಅಂತಂದ್ರೆ ಒಂದು ಗುರಿಯನ್ನ ಇಟ್ಕೊಂಡಿರ್ತೇವೆ. ಗುರಿಯನ್ನ ಇಟ್ಟುಕೊಂಡ ಮಾತ್ರಕ್ಕೆ ಗುರಿ ಈಡೇರದ ಹಾಗಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವಾ? ಪ್ರತಿನಿತ್ಯದ ನಮ್ಮ ಚಟುವಟಿಕೆಗಳು ಆ ಗುರಿಗೆ ಸಂಬಂಧಿಸಿಕೊಂಡೇ ಇದೆಯಾ? ಅಥವಾ ಅದನ್ನ ಬಿಟ್ಟು ಬೇರೆ ಕಡೆ ನಮ್ಮ ಮುಖ ಮಾಡ್ತಾ ಇದ್ದೇವಾ ಅನ್ನೋದನ್ನ ಅವಾಗ ಚೆಕ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಅದನ್ನ ಸಹ ವರ್ಲ್ಡ್ ಬ್ಯಾಂಕ್ ಇಲ್ಲಿ ಹೇಳ್ತಾ ಇದೆ. ನೀವು ಗುರಿಯನ್ನ ಇಟ್ಕೊಂಡಿದ್ದೀರಿ, ಒಳ್ಳೇದು. ಆದ್ರೆ ರಿಕ್ವೈರ್ ರಿಫಾರ್ಮ್ಸ್, ಕೆಲವೊಂದು ಸುಧಾರಣೆಗಳನ್ನ ಮಾಡ್ಕೋಬೇಕಾಗತ್ತೆ. ನಾವು ಸಹ ಸುಧಾರಣೆಗಳನ್ನ ಮಾಡ್ಕೋತಾ ಹೋಗೋಣ. ಹಾಗಾಗಿ ನಮ್ಮ ಗುರಿನ ನಾವು ಹೇಗೆ ಸಾಧಿಸ್ತೇವೋ ಅದೇ ರೀತಿ ಭಾರತ ಸಹ ತನ್ನ ಡೆವಲಪ್ಡ್ ಕಂಟ್ರಿ ಈ ಒಂದು ಗುರಿಯನ್ನು ಸಾಧಿಸ್ಲಿಕ್ಕೆ ಒಳ್ಳೆಯ ಸುಧಾರಣೆಗಳನ್ನ ಮಾಡ್ಕೋಬೇಕು. ಮತ್ತೆ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು. ಯೋಜನೆಗಳನ್ನ ಹಾಕೋದು ಮಾತ್ರವಲ್ಲ, ಯೋಜನೆಗಳನ್ನ ರೂಪಿಸೋದ್ರ ಜೊತೆಗೆ ಅದರ ಇಂಪ್ಲಿಮೆಂಟೇಷನ್ ಅದನ್ನ ಸರಿಯಾಗಿ ಅನುಷ್ಠಾನಗೊಳಿಸುವ ಕ್ರಮಗಳನ್ನ ಸಹ ಮುಂದೆ ತರಬೇಕು. ಎಲ್ಲ ಕಡೆ ಅದನ್ನ ಸರಿಯಾಗಿ ಅನುಷ್ಠಾನಗೊಳಿಸಬೇಕು. ಹೀಗಾದಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವೈಯಕ್ತಿಕ ನೆಲೆಯಲ್ಲಿ ನಾವು ಸಹ ನಮ್ಮ ಗುರಿಗೆ ಸಂಬಂಧಿಸಿದ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತು ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.